ರಾಜ್ಯದಲ್ಲಿ ಹೆಚ್ಚಾಯಿತು ಮೊಟ್ಟೆ ದರ. ತುಮಕೂರಿನಲ್ಲಿ ಶಿಕ್ಷಕರ ಜೇಬಿಗೆ ಭಾರ. ₹2.50 ಹೆಚ್ಚುವರಿ, ಶಿಕ್ಷಕರ ಜೇಬಿಗೆ ಕತ್ತರಿ. ರಾಜ್ಯದಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಮೊಟ್ಟೆ ನೀಡಲಾಗ್ತಾ ಇದೆ. ಹಾಗಿದ್ರೂ ಶಿಕ್ಷಕರು ದಂಡ ಕಟ್ಟೋದು ಮಾತ್ರ ತಪ್ತಾ ಇಲ್ಲ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮೊಟ್ಟೆ ಬೆಲೆ ಇರೋದೇ ಒಂದು, ಸರ್ಕಾರ ಕೊಡ್ತಾ ಇರುವ ಹಣವೇ ಮತ್ತೊಂದಾಗಿದೆ. ₹7.50 ಇಂದ ₹8ಗೆ ಏರಿಕೆಯಾಗಿದ್ದು, ಪ್ರತಿನಿತ್ಯ ₹2 ರಿಂದ ₹3 ಹೆಚ್ಚುವರಿ ದರವನ್ನ ಮುಖ್ಯ ಶಿಕ್ಷಕರೇ ಭರಿಸುವಂತಾಗಿದೆ. ಸರ್ಕಾರಕ್ಕೆ ಸರಿಯಾದ ಲೆಕ್ಕ ಗೊತ್ತಿಲ್ವೋ ಅಥವಾ ಗೊತ್ತಿದ್ದು ಸ್ಪಂದಿಸ್ತಾ ಇಲ್ವೋ ಅನ್ನುವ ಪ್ರಶ್ನೆ ಹುಟ್ಕೊಳ್ತಾ ಇದೆ. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ವಾರದಲ್ಲಿ 6 ದಿನ ಮೊಟ್ಟೆ ಅಥವಾ ಬಾಳೆಹಣ್ಣನ್ನ ವಿತರಿಸಲಾಗ್ತಾ ಇದ್ದು, ಪ್ರಸ್ತುತ ನೀಡ್ತಾ ಇರುವ ಮೊಟ್ಟೆ ದರವನ್ನ ಪರಿಷ್ಕರಿಸುವಂತೆ ಶಿಕ್ಷಕರ ಸಂಘ ಒತ್ತಾಯಿಸಿದೆ. ಯಾಕಂತ ನೋಡೋದಾದ್ರೆ, ಮೊಟ್ಟೆ ದುಬಾರಿ, ಶಿಕ್ಷಕರ ಜೇಬಿಗೆ ಕತ್ತರಿ. ರಾಜ್ಯ ಸರ್ಕಾರದಿಂದ ಮೊಟ್ಟೆಗೆ ನೀಡ್ತಾ ಇರೋದು ₹5.20. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಮೊಟ್ಟೆ ಬೆಲೆ ₹7.50 ಇಂದ ₹8. ಪ್ರತಿ ವಿದ್ಯಾರ್ಥಿಗೆ ಪ್ರತಿದಿನ ₹2 ರಿಂದ ₹3 ವರೆಗೆ ಹೆಚ್ಚುವರಿ ವೆಚ್ಚ. ಮುಖ್ಯ ಶಿಕ್ಷಕರು ತಮ್ಮ ಜೇಬಿಂದ ಭರಿಸುವ ಅನಿವಾರ್ಯ. ಇದು ಆಡಳಿತಾತ್ಮಕವಾಗಿ ಕಾರ್ಯಸಾಧ್ಯವಲ್ಲ ಅನ್ನೋದು ಶಿಕ್ಷಕರ ಮನವಿ. ₹6 ಮೊಟ್ಟೆಗೆ ಮತ್ತು ಬಾಳೆಹಣ್ಣಿಗೆ ಫಿಕ್ಸ್ ಮಾಡಿತ್ತು ಸರ್. ಆದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಮೊಟ್ಟೆ ರೇಟು ಮತ್ತು ಬಾಳೆಹಣ್ಣು ರೇಟು ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತು ಮೊಟ್ಟೆ ರೇಟು ₹7.30 ಇದೆ ಸರ್. ಆದರೆ ಸರ್ಕಾರ ಈ ₹5.20 ಕೊಡ್ತಾ ಇದೆ ಸರ್. ₹6ನಲ್ಲಿ ₹5.20 ಮೊಟ್ಟೆಗೆ, 30 ಪೈಸಾ ಸುಲಿಯರಿಗೆ, 50 ಪೈಸಾ ಇವರಿಗೆ ಗ್ಯಾಸ್ ಬೇಯಿಸೋದಕ್ಕೆ ಅಂತ ಫಿಕ್ಸ್ ಮಾಡಿತ್ತು ಸರ್. ಆದರೆ ಇವತ್ತು ಸರ್ಕಾರ ₹6 ಫಿಕ್ಸ್ ಮಾಡಿದ್ರು ಕೂಡ ₹5.20 ಮೊಟ್ಟೆಗೆ ನಾವು ₹5.20 ಖರ್ಚು ಹಾಕಬೇಕು. ಸುಲಿಯರಿಗೆ ಮತ್ತು ಗ್ಯಾಸ್ ಇದಕ್ಕೆ ಅದೇ ಆಗುತ್ತೆ ಸರ್. ₹5.20 ಇವತ್ತು ₹7.30 ಒಂದು ಮೊಟ್ಟೆಗೆ ಆಗ್ತಾ ಇದೆ ಸರ್. 2 10 ಸರ್. ಇವತ್ತು ನಮ್ಮ ಶಾಲೆಯಲ್ಲೇ 1060 ಮಕ್ಕಳಿದ್ದೀವಿ ಸರ್. 60 ಮಕ್ಕಳು 375 ಮೊಟ್ಟೆ ಬೇಯಿಸಿದ್ದೀವಿ ಸರ್. ಇದು ನಮ್ಮ ಶಿಕ್ಷಕರಿಗೆ ಬಹಳ ಹೊರೆಯಾಗುತ್ತೆ ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಶ್ವಿಜಾ ಮೇಡಮ್ನವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮೊಟ್ಟೆ ದರ ಪರಿಷ್ಕರಣೆಗೆ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ರಾಜ್ಯ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಯೋಗ ಮನವಿ ಮಾಡಿದೆ. ಶಿಕ್ಷಕರ ಕರ್ತವ್ಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡೋದಾಗಿದೆ. ಆದರೆ ಇಲಾಖೆಯು ಸಮರ್ಪಕ ಅನುದಾನ ನೀಡದೆ ಸತಾಯಿಸ್ತಾ ಇದೆ. ಶಿಕ್ಷಕರಿಗೆ ಅನಗತ್ಯ ಆರ್ಥಿಕ ಮತ್ತು ಮಾನಸಿಕ ಒತ್ತಡ ಹೇರ್ತಾ ಇದೆ. ಈ ಹಿಂದೆಯೂ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪರಿಹಾರ ದೊರೆತಿಲ್ಲ. ಇಲಾಖೆಯ ಮಹತ್ವದ ಯೋಜನೆಗೆ ತೊಂದರೆ ಆಗಬಾರದು ಅನ್ನುವ ಉದ್ದೇಶದಿಂದ ಶಿಕ್ಷಕರು ತಮ್ಮ ಹಣ ಖರ್ಚು ಮಾಡ್ತಾ ಇದ್ದಾರೆ. ಪ್ರತಿ ಶಾಲೆಯಲ್ಲೂ ಪ್ರತಿದಿನ ಸುಮಾರು ₹700ಗಿಂತ ಹೆಚ್ಚು ಹಣ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ಶಿಕ್ಷಕರಿಗೆ ನಮ್ಮ ಇಲಾಖಾಧಿಕಾರಿಗಳು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮೊಟ್ಟೆ ಏನಾದರೂ ನಾವು ಕೊಡದಲ್ಲ ಇದ್ದರೆ ಅವ್ರಿಗೆ ಆಕ್ಷನನ್ನು ಮಾಡ್ತಕ್ಕಂಥದ್ದು, ನೋಟಿಸನ್ನು ಕೊಡ್ತಕ್ಕಂಥದ್ದು ಮುಖ್ಯ ಶಿಕ್ಷಕರಿಗೆ ಈ ಕೆಲಸ ಆಗ್ತಾ ಇದೆ. ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಸರ್. ನಮ್ಮ ಮುಖ್ಯ ಶಿಕ್ಷಕರಿಗೆ ಬಾಳೆಹಣ್ಣು ಮತ್ತು ಮೊಟ್ಟೆ ಬೆಲೆ ವ್ಯತ್ಯಾಸ ಸರಿಯಾಗುವವರೆಗೂ ಪರಿಷ್ಕರಣೆ ಮಾಡಿರಿ, ಇಲ್ಲ ಅಂತಂದರೆ ನಮ್ಮ ಮುಖ್ಯ ಶಿಕ್ಷಕರಿಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು ಅಂತಕ್ಕಂಥ ಮಾಹಿತಿಯನ್ನು ಸರ್ಕಾರಕ್ಕೆ ರವಾನೆ ಮಾಡಿರಿ ಅಂತ ಹೇಳಿದ್ವಿ. ಅದಕ್ಕೆ ಅಶ್ವಿಜಾ ಮೇಡಮ್ನವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು, ನಿಮ್ಮ ನಿರ್ಧಾರವನ್ನು ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ನಮ್ಮೊಂದಿಗೆ ಹೇಳಿದ್ದಾರೆ ಸರ್. ಒಟ್ನಲ್ಲಿ ಮೊಟ್ಟೆ ದರ ಪರಿಷ್ಕರಣೆ ಸಾಧ್ಯವಾಗದಿದ್ದಲ್ಲಿ ಇತರೆ ಆಹಾರ ಸಾಮಗ್ರಿಗಳ ರೀತಿ ಮೊಟ್ಟೆಯನ್ನು ಇಲಾಖೆಯಿಂದಲೇ ನೀಡಲಿ ಅಥವಾ ಸರಬರಾಜು ವ್ಯವಸ್ಥೆ ಜಾರಿ ಇರುವವರೆಗೆ ಹೆಚ್ಚುವರಿ ಹಣವನ್ನಾದರೂ ನೀಡಲಿ ಅನ್ನೋದು ಶಿಕ್ಷಕರ ಸಂಘದ ಒತ್ತಾಯವಾಗಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.